ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಪೂಜ್ಯರಾದ ಶ್ರೀ ಬಾಣಾವರದ ಶ್ರೀನಿವಾಸಯ್ಯ ಅಣ್ಣನವರು ತಮ್ಮ ಮನನದ ಸೌಲಭ್ಯಕ್ಕಾಗಿ ಬರೆದುಕೊಂಡಿದ್ದ ಹಲವಾರು ಪದ್ಯಕೃತಿಗಳಲ್ಲಿ ಇದೊಂದು ಅನುವಾದ ಕೃತಿ. ಮೂಲ ಗ್ರಂಥವು ಭಗವಾನ್ ಶ್ರೀ ರಮಣ ಮಹರ್ಷಿಗಳಿಂದ ರಚಿತವಾಗಿದ್ದು, ಶ್ರೀ ವಾಸಿಷ್ಠ ಗಣಪತಿ ಮುನಿಗಳಿಂದ ಸಂಸ್ಕೃತವಾಣಿಯಲ್ಲಿ ಅನುವಾದಗೊಂಡಿದೆ. ಚಿನ್ಮಯ ಮಿಷನ್ನಿನ ಪೂಜ್ಯ ಶ್ರೀ ಬ್ರಹ್ಮಾನಂದರು ಈ ಗ್ರಂಥದ ಕುರಿತಾಗಿ ಮಾಡಿದ ವ್ಯಾಖ್ಯಾನವನ್ನು ಆಧರಿಸಿ ಅಣ್ಣನವರು ಲಲಿತ ಷಟ್ಪದಿಯಲ್ಲಿ ತಮಗಾಗಿ ಬರೆದುಕೊಂಡಿದ್ದ ಈ ಕೃತಿಯನ್ನು ಮೂಲ ಶ್ಲೋಕಗಳ ಸಹಿತವಾಗಿ ನಮ್ಮ ಸಂತೋಷಕ್ಕಾಗಿ ನಿಮ್ಮೆದುರು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಶ್ರವ್ಯ ಕೃತಿಯನ್ನು ಸಿದ್ಧಪಡಿಸುವಲ್ಲಿ ಅರುಣಾಚಲ ಕ್ಷೇತ್ರದ ರಮಣಾಶ್ರಮದ ಕಾರ್ಯನಿರ್ವಾಹಕರು ಪ್ರಕಾಶಿಸಿರುವ ಶ್ರೀ ಕಪಾಲಿ ಶಾಸ್ತ್ರಿಗಳು ರಚಿಸಿರುವ ಸದ್ದರ್ಶನಂ ಗ್ರಂಥದ ಭಾಷ್ಯವನ್ನು ಓದಿಕೊಂಡಿರುತ್ತೇವೆ. ಭಗವಾನ್ ಶ್ರೀರಮಣರಿಂದ ರಚಿಸಲ್ಪಟ್ಟ ಉಳ್ಳದು ನಾರ್ಪದು ಎಂಬ ತಮಿಳು ಭಾಷೆಯ ವೇದಾಂತ ಪ್ರಬಂಧವು ಈ ಅನುವಾದ ಕೃತಿಗೆ ಮೂಲ ಆಕರವೆಂಬುದನ್ನು ನಾವಿಲ್ಲಿ ಸ್ಮರಿಸಬೇಕು. ಈ ಕೃತಿಯನ್ನು ನಾವು 5 ಖಂಡಿಕೆಗಳಲ್ಲಿ ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ. ಈ ಮಾಲಿಕೆಯಲ್ಲಿ ಇದು ಮೊದಲನೆಯ ಪುಷ್ಪ. ಇದರಲ್ಲಿ ಸರ್ವಾಧಾರವಾದ, ಸರ್ವಸ್ವರೂಪವಾದ, ಸ್ವಯಂ ಪ್ರಕಾಶವಾದ, ಹೃದಯವೆಂದು ಕರೆಯಲ್ಪಡುವ ಆತ್ಮತತ್ವವು ತನ್ನನ್ನು ತ್ರಿಪುಟಿಯಾಗಿ ಬೇರ್ಪಡಿಸಿಕೊಂಡು ತೋರುತ್ತಿದೆ ಎಂದು ತೋರಿಸುತ್ತಿದ್ದಾರೆ. ಇದು ಸದ್ದರ್ಶನದ ಮೊದಲನೆಯ ಶ್ಲೋಕ. ಯಾವ ಸದ್ಭಾವವನ್ನು ಅವಲಂಬಿಸಿ ಎಲ್ಲ ತಿಳಿವಳಿಕೆಗಳು ಕಂಡುಬರುತ್ತಿವೆಯೋ ಅದು ಅಂತಃಕರಣ ವೃತ್ತಿಗೆ ಹೊರತಾದದ್ದು, ಅಚಿಂತ್ಯವಾದದ್ದು, ಹೃದಯವೆಂಬ ಅಭಿಧಾನದಿಂದ ಕರೆಯಲ್ಪಡುವಂಥದ್ದು. ಅದರ ನೆಲೆಯಲ್ಲಿ ಗಟ್ಟಿಯಾಗಿ ನೆಲೆಸಿರುವುದೇ ಅದರ ತಿಳಿವು ಅಥವಾ ಅನುಭವವೆಂದು ಗ್ರಂಥವನ್ನು ಆರಂಭಿಸುತ್ತಾರೆ. ಸತ್ಪ್ರತ್ಯಯಾಃ ಕಿನ್ನು ವಿಹಾಯ ಸಂತಂ ಹೃದ್ಯೇಷ ಚಿಂತಾರಹಿತೋ ಹೃದಾಖ್ಯಃ ಕಥಂ ಸ್ಮರಾಮಸ್ತಮಮೇಯಮೇಕಂ ತಸ್ಯ ಸ್ಮೃತಿಸ್ತಸ್ಯ ದೃಢೈವ ನಿಷ್ಠಾ. ಸದ್ವಸ್ತುವದು ಇಲ್ಲದಿದ್ದರೆ ಯಾವ ಅರಿವೂ ಇಲ್ಲದಿರುವುದು, ಹೃದಯದಲ್ಲಿ ಅದು ಪೂರ್ಣ ರೂಪದಿ ವಿರಾಜಿಸುತ್ತಿಹುದು. ಬುದ್ಧಿಯಿಂದಲಿ ಅರಿಯಲಾಗದ ಅಂಥ ತತ್ವವ ತಿಳಿಯುವುದೆಂತೆನೆ ಆತ್ಮದೊಂದಿಗೆ ಹೃದಯದಲ್ಲೇ ಸೇರಿ ಹೋಗುವುದು. ಹೀಗೆ ಸ್ವಾನುಭವ ಸಿದ್ಧವಾದ ಸಹಜ ಆತ್ಮನಿಷ್ಠೆಯನ್ನು ಮೊದಲು ಜ್ಞಾನ ಮಾರ್ಗದಲ್ಲಿ ಉಪದೇಶಿಸಿ, ಅನಂತರ ಭಕ್ತಿ ಮಾರ್ಗದ ಮೂಲಕ ಅದರಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಬೋಧಿಸುತ್ತಾರೆ. ಮೃತ್ಯುಂಜಯಂ ಮೃತ್ಯುಭಿಯಾಶ್ರಿತಾನಾಂ ಅಹಂ ಮತಿರ್ಮೃತ್ಯುಮುಪೈತಿ ಪೂರ್ವಂ ಅತಃ ಸ್ವಭಾವಾದಮೃತೇಷು ತೇಷು ಕಥಂ ಪುನರ್ಮೃತ್ಯುಧಿಯೋವಕಾಶಃ. ಮರಣಭೀತಿಯಲ್ಲಿರುವ ಮನುಜರು ಆಶ್ರಯಿಸಲು ಮೃತ್ಯುಂಜಯನನು ನಾನು ಎನ್ನುವ ಅಹಂಕಾರವೇ ಸತ್ತು ಹೋಗುವುದು. ತಮ್ಮ ನಿಜ ಸ್ವಭಾವದಿಂದಲೇ ಅಮೃತರಾಗಿಹ ಅಂಥ ಜನರಿಗೆ ಪುನಃ ಸಾವಿನ ಭಯವು ಉದಿಸಲು ಎಲ್ಲಿ ಅವಕಾಶ. ಈ ಎರಡನೆಯ ಪದ್ಯದಲ್ಲಿ ಪರಬ್ರಹ್ಮನಿಷ್ಠೆಯನ್ನು ಮತ್ತು ಭಕ್ತಿ ಮಾರ್ಗವನ್ನು ಹೇಳಿ, ಮುಂದಿನ ಪದ್ಯದಲ್ಲಿ ಜಗತ್ ಜೀವ ಈಶ್ವರ ಭೇದವನ್ನು ಚಿತ್ರಾಲೇಖ್ಯದ ಉದಾಹರಣೆಯ ಮೂಲಕ ದೂರ ಮಾಡುತ್ತಾರೆ. ಸರ್ವೈರ್ನಿದಾನಂ ಜಗತೋಹಮಶ್ಚ ವಾಚ್ಯಃ ಪ್ರಭುಃ ಕಶ್ಚಿದಪಾರ ಶಕ್ತಿಃ ಚಿತ್ರೇತ್ರಲೋಕ್ಯಂಚ ವಿಲೋಕಿತಾ ಚ ಪಟಃ ಪ್ರಕಾಶೋಪ್ಯಭವತ್ ಸ ಏಕಃ. ಹೊರಗೆ ತೋರುವ ಜಗಕ್ಕೂ ಅಲ್ಲದೆ ನಾನು ಎನ್ನುವ ಅಹಂಕಾರಕ್ಕೂ ಶಕ್ತಿಯುತ ಪ್ರಭು ಒರ್ವನಿಹನೆಂದೆನುತ ಪೇಳುವರು. ಚಿತ್ರದೃಶ್ಯವ ತೋರ್ಪ ಜಗವೂ ಜಗವ ನೋಡುತ್ತಲಿರುವ ಜೀವಿಯು ಚಿತ್ರ ಬೆಳಗುವ ತತ್ವವೆಲ್ಲವೂ ಅವನೇ ಪರಮಾತ್ಮ. ಹಾಗಾದರೆ ಸರ್ವಶಕ್ತ್ಯಾತ್ಮಕವಾದ ಜಗತ್ ಜೀವೇಶ್ವರಾತ್ಮಕವಾದ ಪರಮಾರ್ಥ ಸ್ವರೂಪವು ಏಕಮೇವ ಎಂದು ನಮಗೇಕೆ ಅದಾಗಿಯೇ ತಿಳಿಯಬರದು ಎಂದರೆ, ಆರಭ್ಯತೆ ಜೀವ ಜಗತ್ ಪರಾತ್ಮ ತತ್ವಾಭಿಧಾನೇನ ಮತಂ ಸಮಸ್ತಂ ಇದಂ ತ್ರಯಂ ಯಾವದಹಂ ಮತಿ ಸ್ಯಾತ್ ಸರ್ವೋತ್ತಮಾಹಂ ಮತಿ ಶೂನ್ಯನಿಷ್ಠಾ. ಸಕಲ ಶಾಸ್ತ್ರ ಸಿದ್ಧಾಂತವೆಲ್ಲವೂ ಜೀವ ಜಗ ಈಶ್ವರರು ಎಂಬುವ
ತತ್ವಗಳ ವಿವರಿಸುವ ಮೂಲಕ ಆರಂಭಿಸಿಹವು. ಕೇವಲಾಹಂಕಾರವಿದ್ದರೆ ಮಾತ್ರ ಇರುವುವು ಮೂರು ಇವುಗಳು ರಹಿತ ಅಹಂಕಾರ ಸ್ಥಿತಿಯೇ ಸರ್ವೋತ್ಕೃಷ್ಟವು. ಮುಂದುವರೆದು ಈ ಎಲ್ಲ ಜಗತ್ತು ಸತ್ಯವೋ ಅಸತ್ಯವೋ ಎಂಬ ಶಂಕೆಯ ನಿವಾರಣೆಗೆ ಹೊರಟಂತಹ ಶಾಸ್ತ್ರ ಸಿದ್ಧಾಂತಗಳು ಪರಮಾರ್ಥ ತತ್ವವನ್ನು ತಿಳಿದುಕೊಳ್ಳುವಲ್ಲಿ ಎಷ್ಟು ಉಪಯೋಗಕಾರಿ ಎಂಬ ವಿಚಾರವನ್ನು ತೆಗೆಯುತ್ತಾರೆ. ಸತ್ಯಂ ಮೃಷಾ ವಾ ಚಿದಿದಂ ಜಡಂ ವಾ ದುಃಖಂ ಸುಖಂ ವೇತ್ತಿ ಮುಧಾ ವಿವಾದಃ ಅದೃಷ್ಟಲೋಕಾ ನಿರಹಂ ಪ್ರತೀತಿರ್ ನಿಷ್ಠಾ ವಿಕಲ್ಪ ಪರಮಾಖಿಲೇಷ್ಟ. ಜಗವು ಸತ್ಯವೋ ಅಥವಾ ಮಿಥ್ಯವೋ, ಚೇತನದಿ ತುಂಬಿಹುದೋ ಜಡವೋ, ಸುಖವೋ ಅಥವಾ ದುಃಖಾಸ್ಪದವೋ ವ್ಯರ್ಥವಾದವಿವು. ರಹಿತ ಅಹಂಕಾರ ಸ್ಥಿತಿಯಲ್ಲಿ ಜಗದ ಅಸ್ತಿತ್ವವೇ ಇಲ್ಲವೂ, ಅವಿಕಲ್ಪದ ನಿಷ್ಠೆ ಶ್ರೇಷ್ಠವು, ಅದು ಸುಖಪ್ರದವು. ದೃಕ್ಕು ಮತ್ತು ದೃಶ್ಯಗಳೆಂಬ ಭೇದಗಳು ಇಲ್ಲದೆಯೇ ಅಖಂಡವಾದ ಆತ್ಮವು ಮಾತ್ರವೇ ಇರುವುದರಿಂದ ಅದರ ಅನಂತ ದೃಷ್ಟಿಯ ಸ್ವರೂಪವನ್ನು ಈಗ ತಿಳಿಸುತ್ತಾರೆ. ಸ್ವರೂಪಬುದ್ಧಿರ್ಜಗತೀಶ್ವರೇ ಚ ಸ್ವರೂಪಧೀರಾತ್ಮನಿ ಯಾವದಸ್ತಿ ಅರೂಪ ಆತ್ಮ ಯದಿ ಕಃ ಪ್ರಪಶ್ಯೇತ್ ಸಾ ದೃಷ್ಟಿರೇಕಾ ನವಧಿರ್ಹಿ ಪೂರ್ಣಾ. ದೇಹದಭಿಮಾನವದು ಇದ್ದರೆ ಜಗಕ್ಕೂ ಹಾಗೂ ಈಶ್ವರನಿಗೂ ಬೇರೆಯ ಅಸ್ತಿತ್ವವಿಹುದೆಂದೆನಿಸುವುದು ಸಹಜ. ರೂಪರಹಿತದ ಆತ್ಮ ನಾನೇ ಎಂದು ತಿಳಿದರೆ ದೇವ ಜಗಗಳ ಭೇದ ಅಳಿಸುವ ಪೂರ್ಣ ದೃಷ್ಟಿಯನಂತವಾಗುವುದು. ಮುಂದಕ್ಕೆ ದ್ರಷ್ಟೃವಿನ ಸಾಪೇಕ್ಷವಾದಂಥ ಶರೀರದ ಪ್ರಸಂಗ, ಆ ಶರೀರದ ಪಂಚಕೋಶಾತ್ಮಕವಾದ ಸ್ವರೂಪ ಮತ್ತು ಆ ಶರೀರಾತ್ಮ ಬುದ್ಧಿಯ ಕಾರಣದಿಂದಾಗಿ ಜಗತ್ತಿನ ಜ್ಞಾನ, ಇವುಗಳ ಸಂಬಂಧವನ್ನು ಹೇಳುತ್ತಾರೆ. ಯತ್ ಪಂಚಕೋಶಾತ್ಮಕಮಸ್ತಿ ದೇಹಂ ತದಂತರ ಕಿಂ ಭುವನಂ ಚಕಾಸ್ತಿ ದೇಹಂ ವಿನಾ ಪಂಚವಿಧಂ ತದೇತತ್ ಪಶ್ಯಂತಿ ಕೇವಾ ಭುವನಂ ಭಣಂತು. ಪಂಚಕೋಶಾತ್ಮಕದ ದೇಹವ ಹೊಂದಿತಾನೆ ನಾವು ಎಲ್ಲರೂ ಅನುಭವಿಸುತ್ತಲಿಹೆವು ಜಗವನು ಎಲ್ಲ ಕಾಲದಲ್ಲೂ. ಪಂಚಕೋಶದ ದೇಹವಿಲ್ಲದೆ ಯಾರು ತಾನೇ ಈ ಜಗತ್ತನ್ನು ಅನುಭವಿಸಲು ಸಾಧ್ಯವೆಂಬುದ ಹೇಳಿ ನೋಡೋಣ. ಪಂಚಭೂತಗಳ ಕಾರ್ಯವಾದ ಈ ದೇಹದ ಕಾರಣದಿಂದಾಗಿ ಈ ಪ್ರಪಂಚವು ತೋರುತ್ತದೆ. ಸಹಜವಾಗಿಯೇ ಕಂಡುಬರುವ ನಾಮರೂಪಾತ್ಮಕವಾದ ಜಗತ್ತಿಗೆ ದೇಹದ ಮೇಲಿನ ಅಭಿಮಾನವೇ ಮೂಲ ಎಂದು ಸಾರುವ ಈ ಪದ್ಯಗಳೊಂದಿಗೆ ಈ ಖಂಡಿಕೆಯನ್ನು ಮುಗಿಸುತ್ತಿದ್ದೇವೆ. ಮುಂದಿನ ಕಂತಿನಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೆ ಮಂಗಳವಾಗಲಿ. ಓಂ ತತ್ಸತ್.